ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಇಂದು ಡಿಸೆಂಬರ್ 2ನೇ ತಾರೀಕು. ಇಂದು ಆಲಿಸುವ ವಾಕ್ಯಗಳು 1 ನಿಮಿಷ ಜಾಸ್ತಿಯಾದರೂ ಅದು ನಿಮಗೆ ಬೇರೊಂದು ಅನುಗ್ರಹಕ್ಕೆ, ಬೇರೊಂದು ಕೃಪೆಗೆ, ಬೇರೊಂದು ಆಶೀರ್ವಾದಕ್ಕೆ ಕಾರಣವಾಗುತ್ತದೆ. ಈ ಶುಶ್ರೂಷೆ ನಡೆಯುವ ಈ ಅನುಗ್ರಹ ಧ್ಯಾನ ಮಂದಿರ ಲಕ್ಷಗಟ್ಟಲೆ ಭಕ್ತ ವಿಶ್ವಾಸಿಗಳ ಪ್ರಾರ್ಥನೆ ಇರುವ ಸ್ಥಳವಾಗಿದೆ. ಕಣ್ಣೀರಿನಿಂದ ಮನಸ್ಸು ತೆಗೆದು ಪ್ರಾರ್ಥಿಸಿದ ಒಂದು ಸ್ಥಳವಾಗಿದೆ. ಇದೊಂದು ಪುಣ್ಯ ಭೂಮಿಯಾಗಿದೆ. ದೇವರು ಎಲ್ಲರನ್ನೂ ಅನುಗ್ರಹಿಸಲಿ. ದೇವರಿಗೆ ಸ್ತುತಿ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸೋಣ. ದೇವರ ನಿಯೋಗದಲ್ಲಿ ಆಗಿದೆ. ಈ ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ವಾಕ್ಯವನ್ನು ನೀವು ಆಲಿಸುವುದು, ನಾವು ಹೇಳುವುದು, ಎಲ್ಲ ಮಹಿಮೆ ದೇವರಿಗೆ ಸಲ್ಲಿಸೋಣ. ಪ್ರಾರ್ಥನೆಯಿಂದ ವಾಕ್ಯ ಆಲಿಸುವ ಪ್ರಿಯರೇ, ನಾವು ಯಾಕಾಗಿದೆ ಮುಂಜಾನೆ ವಾಕ್ಯವನ್ನು ಆಲಿಸುವುದು? ನಾವು ಮುಂಜಾನೆ ವಾಕ್ಯವನ್ನು ಆಲಿಸುವುದರಿಂದ ನಮ್ಮ ಜೀವನದಲ್ಲಿ ಅವಶ್ಯಕತೆಯಾದ ಎನರ್ಜಿ, ಶಕ್ತಿ, ಅನುಗ್ರಹ, ಅಭಿಷೇಕ, ಆಶೀರ್ವಾದ ದೇವರಿಂದ ನಾವು ಸ್ವೀಕರಿಸುತ್ತೇವೆ. ಇಂದಿನ ವಾಕ್ಯ ಯೋವಾನನ ಶುಭ ಸಂದೇಶ 8ನೇ ಅಧ್ಯಾಯ 12ನೇ ವಾಕ್ಯವನ್ನು ಆಲಿಸೋಣ. ಬಳಿಕ ಯೇಸು ಸ್ವಾಮಿ ಜನರನ್ನು ಮತ್ತೊಮ್ಮೆ ಕಂಡು ಹೀಗೆಂದರು, ನಾನೇ ಜಗಜ್ಯೋತಿ. ನನ್ನನ್ನು ಹಿಂಬಾಲಿಸುವವನು ಕತ್ತಲಲ್ಲಿ ನಡೆಯುವುದಿಲ್ಲ, ಜೀವದಾಯಕ ಜ್ಯೋತಿ ಅವನಲ್ಲಿರುತ್ತದೆ. ಪ್ರಿಯರೇ, ದೇವರ ವಾಕ್ಯ ಆಲಿಸುವ ಒಬ್ಬ ವ್ಯಕ್ತಿ ಅಂಧಕಾರದಲ್ಲಿ ನಡೆಯುವುದಿಲ್ಲ. ಅವನ ಜೀವನದಲ್ಲಿ ಜೀವದ ಬೆಳಕು ಉಂಟಾಗುವುದು. ದೇವರ ವಾಕ್ಯ ಆಲಿಸುವುದು ಒಂದು ಸಾಧಾರಣ ಕಾರ್ಯವಲ್ಲ. ಕೆಲವೊಮ್ಮೆ ವಾಕ್ಯವನ್ನು ಅನೇಕ ಬಾರಿ ಆಲಿಸುವಾಗ ಆಗಿರಬಹುದು ನಮ್ಮ ಮನಸ್ಸಿಗೆ ನಾಟುವುದು. ದೇವರ ವಾಕ್ಯ ಆಲಿಸುವ ಒಂದು ವ್ಯಕ್ತಿ ಜೀವದ ಬೆಳಕಾಗಿ ಬದಲಾಗುತ್ತಾನೆ. ಅಂಧಕಾರದಿಂದ ಅವನು ನಡೆಯುವುದಿಲ್ಲ. ಅಂಧಕಾರದಿಂದ ನಡೆಯುವವರು ಎಡವಿ ಬೀಳುತ್ತಾರೆ, ತಡವಿ ಹುಡುಕುತ್ತಾರೆ. ಮುಂದೆ ಇರುವುದನ್ನು ಕಾಣಲು ಅವರಿಗೆ ಸಾಧ್ಯವಿಲ್ಲ. ಆದರೆ ಆ ಸ್ಥಳದಲ್ಲಿ ಬೆಳಕು ಬಂದಾಗ ಆ ಬೆಳಕು ನಮ್ಮ ಜೀವನದಲ್ಲಿ ದಾರಿಯನ್ನು ತೋರಿಸುತ್ತದೆ. ಮುಂದೆ ಇರುವುದನ್ನು ಕಾಣಲು ಸಾಧ್ಯವಾಗುತ್ತದೆ. ಪ್ರಿಯರೇ, ಏನಾಗಿದೆ ನಿಮ್ಮ ಜೀವನದಲ್ಲಿ ಕತ್ತಲೆ ಮಾಡಿರುವುದು? ಜೀವನದ ಅನೇಕ ವಿಧದ ಸಮಸ್ಯೆಗಳ, ತಪ್ಪಾದ ಬಂಧನವ, ದುಶ್ಚಟಗಳ, ಸಾಲನ, ರೋಗವ? ವಾಕ್ಯ ನಿಮ್ಮಲ್ಲಿ ಬರುವಾಗ ಆ ಅಂಧಕಾರ ಸ್ಥಳದಿಂದ ಜೀವನದ ಪ್ರಕಾಶ ಬರುತ್ತದೆ. ದೇವರ ವಾಕ್ಯ ಆಲಿಸುವ ಪ್ರಿಯರೇ, ನೀವು ದೇವರ ಪ್ರೀತಿಯ ಮಕ್ಕಳಾಗಿದ್ದೀರಾ. ನಿಮ್ಮ ಜೀವನದ ಒಂದಲ್ಲೂ ಅಂಧಕಾರದ ಶಕ್ತಿಯು ಬರುವುದಿಲ್ಲ. ಜೀವದ ಬೆಳಕು ನಮಗೆ, ನಮ್ಮ ಕುಟುಂಬಕ್ಕೆ, ನಮ್ಮ ತಲೆಮಾರಿಗೆ ಬರಲಿ ಎಂದು ಪ್ರಾರ್ಥಿಸೋಣ. ಯಾವಾಗ ಆಗಿದೆ ಭೂಮಿಯಲ್ಲಿ ಅಂಧಕಾರ ಉಂಟಾಗಿದ್ದು? ಯೇಸು ಸ್ವಾಮಿ ಶಿಲುಬೆಯಲ್ಲಿ ಮರಣ ಹೊಂದಿದ್ದಾಗ. ಯಾವಾಗ ಆಗಿದೆ ನಮ್ಮಲ್ಲಿ ಅಂಧಕಾರ ಉಂಟಾಗುವುದು? ದೇವರನ್ನು ನಾವು ಬಿಟ್ಟು ದೂರ ಹೋಗುವಾಗ, ಪ್ರಾರ್ಥನೆಯನ್ನು ಮಾಡದೇ ಇರುವಾಗ, ದೇವರ ವಾಕ್ಯವನ್ನು ಆಲಿಸದೇ ಇರುವಾಗ, ಬಲಿಪೂಜೆಯಲ್ಲಿ ಭಾಗವಹಿಸದೇ ಇರುವಾಗ. ಪ್ರಿಯರೇ, ನಾವು ಪ್ರತಿನಿತ್ಯ ದೇವರ ವಾಕ್ಯವನ್ನು ಆಲಿಸೋಣ. ಆ ಬೆಳಕು ನಮ್ಮ ಜೀವನಕ್ಕೆ ಬರುತ್ತದೆ. ನಮ್ಮ ಜೀವನದಲ್ಲಿರುವ ಅಂಧಕಾರಗಳು ನೀಗಿ ಹೋಗುತ್ತದೆ. ದೇವರ ಅನುಗ್ರಹದಿಂದ ನಾವು ತುಂಬಲ್ಪಡುತ್ತೇವೆ. ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸುಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ, ಆಮೇನ್.